ವೆಲ್ಕಮ್ ಬ್ಯಾಕ್. ಕರುನಾಡಿನ ಹಲವೆಡೆ ಮುಂದುವರಿತಾ ಇದೆ ಮಳೆರಾಯನ ಆರ್ಭಟ. ಕೊಪ್ಪಳ, ಬೆಂಗಳೂರು ಸುತ್ತಮುತ್ತ ಮಲೆನಾಡು ಭಾಗ ಇಲ್ಲೆಲ್ಲ ಮಳೆಯ ಅಬ್ಬರ ಆರಂಭವಾಗಿದ್ದು ತಡರಾತ್ರಿ ಸುರಿದ ಒಂದೇ ಮಳೆಗೆ ಅವಾಂತರನೇ ಸೃಷ್ಟಿಯಾಗಿದೆ. ಕರುನಾಡಿನಾದ್ಯಂತ ಮುಂದುವರೆದಿದೆ ಮಳೆ ರಾಯನ ಅಬ್ಬರ. ಇನ್ನು ಕೂಡ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನು ಹಾಗೆ ಕೊಟ್ಟಿದೆ. ಹಲವೆಡೆ ಮಳೆಯ ಮುನ್ಸೂಚನೆ. ತಡರಾತ್ರಿ ಸುರಿದ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಹಳ್ಳ ಕೊಳ್ಳ ದಾಟಲಾಡದೆ ಪರದಾಡ್ತಾ ಇದ್ದಾರೆ. ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬಂದಿರೋ ದೃಶ್ಯ. ಮಳೆಯ ಅವಾಂತರ ರಾತ್ರಿ ಬಿಟ್ಟು ಬಿಡದೆ ಸುರಿದ ಮಳೆಯಿಂದ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ತಡರಾತ್ರಿ ಸುರಿದ ಒಂದೇ ಮಳೆ ಈ ರೀತಿ ಅವಾಂತರಕ್ಕೆ ಸಾಕ್ಷಿಯಾಗಿದೆ. ಇತ್ತೀಚೆಗೆ ತುಂಗಭದ್ರಾ ಜಲಾಶಯದಲ್ಲಿ ಅತಿ ಹೆಚ್ಚು ನೀರು ಬಿಟ್ಟು ಈ ಕೊಪ್ಪಳ ಭಾಗದ ಜನರಿಗೆ ಸ್ವಲ್ಪ ಸಂಕಷ್ಟ ಆಗಿತ್ತು. ಈಗ ಮಳೆ ಮತ್ತಷ್ಟು ಸಂಕಷ್ಟವನ್ನ ತಂದಿಡ್ತಾ ಇದೆ. ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿದೆ. ಹಳ್ಳ ದಾಟಲಾರದೆ ಪರದಾಡ್ತಾ ಇದಾರೆ ನೋಡಿ. ಅಲ್ಲಿ ಬೈಕ್ ಒಂಚೂರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೈಕ್ ಹಿಡ್ಕೊಂಡ್ರೋನು, ಬೈಕ್ ಓಡಿಸ್ತಿರೋನು ಎಲ್ಲರೂ ನೀರ್ ಪಾರಾಗ್ತಾರೆ. ಆಯ್ತಾ ಹಳ್ಳ ತುಂಬಿ ಗ್ರಾಮಕ್ಕೆ ನೀರು ನುಗ್ಗಿದೆ. ರಾಂಪುರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣಕ್ಕೆ ನೀರು ನುಗ್ಗಿದೆ. ಸಾಸುವೆ ಹಳ್ಳಿ ಗ್ರಾಮದಲ್ಲಿ ನೀರಿಗೆ ದ್ವಿಚಕ್ರ ವಾಹನ ಸಿಲುಕಿ ಪರದಾಟ ನಡೆದಿದೆ. ಹಳ್ಳ ತುಂಬಿ ಮುದೇನೂರು ತಾವರಗೆರೆ ಸಂಪರ್ಕ ಕಂಪ್ಲೀಟ್ ಆಗಿ ಬಂದಾಗಿದೆ. ಶಾಲಾ ಆವರಣಕ್ಕೆ ನೀರು ನುಗ್ಗಿದೆ. ಬೈಕ್ ಕೂಡ ನೀರಿನಲ್ಲಿ ಸಿಲುಕು ಹಾಕೊಂಡು ಪರದಾಟವನ್ನ ನಡೆಸಿರೋದು. ಹಳ್ಳ ತುಂಬಿ ಗ್ರಾಮಗಳಿಗೆ ನೀರು ನುಗ್ಗಿದೆ. ಶಾಲೆಯಲ್ಲೂ ಕೂಡ ನೀವು ನೋಡ್ಬೋದು ಯಾವ ತರ ನೀರು ಶೇಖರಣೆ ಆಗಿದೆ ಅಂತ ಹೇಳಿ. ಇದು ಕೊಪ್ಪಳದಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸಿದ್ದಲಿಂಗಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ದಲಿಂಗಯ್ಯ, ಕೊಪ್ಪಳದಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ, ಏನೆಲ್ಲ ಆಗಿದೆ ಅಂತ? ಕೊಪ್ಪಳ ಕಳೆದ ತಿಂಗಳಿಂದ ಇಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದ್ದು ಇವತ್ತಿಂದ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ನಿನ್ನೆ ನಮ್ಮ ಸುರಿದಂತಹ ಭಾರಿ ಮಳೆಗೆ ಸುಮಾರು ಬ್ರಿಡ್ಜ್ಗಳು ಕೊಚ್ಚಿಕೊಂಡು ಹೋಗಿದೆ. ಹಳೆ ಬ್ರಿಡ್ಜ್ಗಳು ಮತ್ತು ಹಳ್ಳ ಕೊಳ್ಳಗಳಲ್ಲಿ ನೀರು ತುಂಬಿದೆ ಅಂತಾನೆ ಹೇಳ್ಬೋದು. ಕೊಪ್ಪಳ ಜಿಲ್ಲೆ ಕಿನ್ನಾಳ ಗ್ರಾಮ ಆಗಿರ್ಬೋದು, ಕುಷ್ಟಗಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳ ಕೊಳ್ಳಗಳೆಲ್ಲ ಭಾರಿ ತುಂಬಿ ಹರಿತಾ ಇದ್ದಾವೆ. ಕುಷ್ಟಗಿ ತಾಲೂಕಿನ ತಾವರೆಕೆರೆ ಸಮೀಪದ ಜಮಲಾಪುರ ಹಳ್ಳ ಮತ್ತು ಹಳ್ಳ ತುಂಬಿ ಹರಿದು ಮುದೇನೂರು ಸಮೀಪದಂತಹ ಸಂಪರ್ಕ ಸೇತುವೆ ಫುಲ್ ಮುಳುಗಡೆ ಆಗಿದೆ ಅಂತಾನೆ ಹೇಳ್ಬೋದು ಹಳ್ಳದ್ದು. ರಾಂಪುರ ಗ್ರಾಮದ ಸರ್ಕಾರಿ ಶಾಲೆಯ ಆವರಣ ಕೂಡ ನೀರು ನುಗ್ಗಿ ಸರ್ಕಾರಿ ಆವರಣ ಎಲ್ಲ ನೀರು ಆಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮಾಹಿತಿಗಾಗಿ.
ತಡರಾತ್ರಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿರುವಂತಹ ಅವಾಂತರ ಇದು. ಭಾರಿ ಮಳೆಗೆ ಮೈದುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು, ಒಂದಷ್ಟು ಗ್ರಾಮಗಳು ಕೂಡ ಹರಿತಾ ಇದೆ. ತಡರಾತ್ರಿ ಸುರಿದ ಒಂದೇ ಮಳೆ ಈ ರೀತಿ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಹಳ್ಳ ದಾಟಲಾಗದೆ ಜನ ಪರದಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬಂದಿರೋ ಅವಾಂತರ ಇದು. ಜಮಲಾಪುರ ನದಿ ತುಂಬಿ ಹರಿತಾ ಇದ್ದು ಅವಾಂತರವನ್ನೇ ಸೃಷ್ಟಿ ಮಾಡಿದೆ.